ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಹೊಸ ನ್ಯೂ ಬ್ರೈಡಲ್ ಕುಚ್ಚನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ಆರಾಮಾಗಿ ಹಾಕ್ಬೋದು ನೋಡಿ. ಅದಕ್ಕೋಸ್ಕರ ಈ ರೀತಿಯಾದಂಥ ಬೀಡನ್ನು ತೊಗೊಂಡಿದ್ದೀನಿ. ರೌಂಡ್ ಬೀಡು. ಈ ಬೀಡ್ ಮೇಲುಗಡೆ ನಮಗೆ ರೋಸ್ ರೀತಿ ನಮಗೆ ಡಿಸೈನ್ ಇದೆ. ಈ ಬೀಡ್ ಮೇಲುಗಡೆ ನೋಡಿ ಈ ರೀತಿಯಾದಂಥ ಬೀಡನ್ನು ತೊಗೊಂಡಿದ್ದೀನಿ. ಇಲ್ಲಿ ಪ್ಲೇನ್ ಬೀಡನ್ನು ಕೂಡ ನೀವು ತೊಗೋಬೋದು. ಹಾಗೆ 6 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆ ದಾರಕ್ಕೆ ನಾರ್ಮಲು ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 1 ಚೈನ್ 2 ಚೈನ್ 2 ಚೈನ್ ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ ತೊಗೊಂಡು ಥ್ರೆಡನ್ನು ಪಕ್ಕದಲ್ಲೇ ಹಾಕಿಬಿಟ್ಟು ಬಟ್ಟೆಗೆ ಕರೆಕ್ಟಾಗಿ ಪಕ್ಕದಲ್ಲೇ ಹಾಕಿ ಥ್ರೆಡನ್ನು ಎಳ್ಕೊಂಬಂದು 2 ಸೇರಿ 1 ಮಾಡಬೇಕು. 2 ಸೇರಿ 1 ಮಾಡಬೇಕು. ಡಬಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ 2 ಸಾರಿ ಚೈನ್ ಹಾಕೋಬೇಕು. ಮತ್ತು ನೀಡಲ್ ಮೇಲೆ 1 ಸಾರಿ ತೊಗೊಂಡು ಪಕ್ಕಕ್ಕೆ ಚೈನ್ ಎಷ್ಟು ಇದಕ್ಕೆ ಬರುತ್ತೆ ಅಷ್ಟಕ್ಕೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಲೆವೆಲ್ಲಾಗಿ ನೋಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಅದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶನ ಈ ರೀತಿ ಮಾಡಿಕೊಂಡು ಮತ್ತೆ 2 ಚೈನ್ ನೋಡಿ ಕರೆಕ್ಟಾಗಿ ನಿಮಗೆ ಬರಬೇಕು. ಮತ್ತು 2 ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಅಲ್ಲಿಗೆ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ನೀಡಲ್ ಮೇಲೆ 1 ಸಾರಿ ತೊಗೊಂಬಿಟ್ಟು ಡಬಲ್ ಕ್ರೋಶನ ಮಾಡಬೇಕು ನಾವು. ಮತ್ತು ಪಕ್ಕಕ್ಕೆ ಇನ್ನೊಂದು ಸಾರಿ ಡಬಲ್ ಕ್ರೋಶ. ಇಲ್ಲಿ 2 ಡಬಲ್ ಕ್ರೋಶ 2 ಚೈನ್ ಈ ರೀತಿ ಹಾಕ್ತಾಯಿದ್ದೀನಿ ನಾನು. ಈಗ ಇನ್ನೊಂದು ಸಾರಿ ಡಬಲ್ ಕ್ರೋಶನ ಹಾಕಬೇಕು. ಈ ರೀತಿ ಡಬಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ 2 ಚೈನ್ ಮತ್ತು ಕರೆಕ್ಟಾಗಿ ಈ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಬಟ್ಟೆ ಎಳೆದಾಗ ಹಾಕಬಾರ್ದು. ಆ ರೀತಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಈ ರೀತಿ ಡಬಲ್ ಕ್ರೋಶನ ಹಾಕೋಬೇಕು. ಮತ್ತು ಪಕ್ಕಕ್ಕೆ ಇನ್ನೊಂದು ಸಾರಿ ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಮಾಡಿಕೊಂಡು ಆದಮೇಲೆ ಮತ್ತೆ 2 ಚೈನ್ ಮತ್ತು ನೀಡಲ್ ಮೇಲೆ 1 ಸಾರಿ ಥ್ರೆಡನ್ನು ತೊಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡು ಡಬಲ್ ಕ್ರೋಶ ಮಾಡಬೇಕು. ಅದರ ಪಕ್ಕ ಇನ್ನೊಂದು ಡಬಲ್ ಕ್ರೋಶ ಈ ರೀತಿ 2 ಡಬಲ್ ಕ್ರೋಶ 2 ಚೈನ್ ಮಾಡಬೇಕು. ಇಲ್ಲಿ ನಾವು 5 ಸಾರಿ ಆಗಿದೆ ಆಲ್ರೆಡಿ. ಈ ರೀತಿ 5 ಸಾರಿ ನಾವು 2 ಡಬಲ್ ಕ್ರೋಶ 2 ಚೈನ್ ಮಾಡ್ಕೊಬೇಕು. 5 ಸಾರಿ ಆಗಿದೆ. 5 ಸಾರಿ ಆದಮೇಲೆ ಥ್ರೆಡನ್ನು ಸ್ವಲ್ಪ ಮೇಲೆ ಎತ್ಕೊಂಡು ನೋಡಿ ಬೀಡನ್ನು ಹಾಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಬೀಡನ್ನು ಲಾಕ್ ಮಾಡಿ ನೀಡಲ್ ಮೇಲೆ 1 ಸಾರಿ ತೊಗೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಡಬಲ್ ಕ್ರೋಶನ ಮಾಡಬೇಕು ಬಟ್ಟೆಗೆ. ಮತ್ತು ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶ ಮತ್ತು 2 ಚೈನ್ ಮತ್ತು ಇನ್ನೊಂದು ಸರಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸರಿ ಡಬಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ 2 ಸರಿ ಚೈನು. ಈ ರೀತಿ ನಾವು 5 ಸಾರಿ ಮಾಡ್ಕೋಬೇಕು ನೋಡಿ. 5 ಸಾರಿ ಮತ್ತೆ ನಾನು ಡಬಲ್ ಕ್ರೋಶಗಳನ್ನು ಹಾಕಿದ್ದೀನಿ. ಈ ರೀತಿ 5 ಸಾರಿ ಹಾಕಿದ ಮೇಲೆ ಮತ್ತೆ ಥ್ರೆಡನ್ನು ಎತ್ತಿಬಿಟ್ಟು 1 ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತು ಬೀಡನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಬಟ್ಟೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಅದರ ಪಕ್ಕ ಇನ್ನೊಂದು ಡಬಲ್ ಕ್ರೋಶ ಮತ್ತು 2 ಚೈನ್ ಮತ್ತು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಬಟ್ಟೆಗೆ ನೋಡಿಕೊಂಡು ಅಲ್ಲಿಗೆ ಡಬಲ್ ಕ್ರೋಶ. ಇದು ನಮ್ಮ ಮೊದಲನೇ ಸ್ಟೆಪ್ಪು. ಇದೇ ರೀತಿ ಎಲ್ಲ ಪೂರ್ತಿ ಮುಗಿಸ್ಕೊಂಡು ಬಂದಮೇಲೆ ನೋಡಿ ಇಲ್ಲಿ 3 ಬೀಡ್ ಮಾತ್ರ ಬಂದಿದೆ ನನಗೆ.
ಇದೇ ರೀತಿ ನೀವು ಮೊದಲೇ ಸ್ಟೆಪ್ಪಿಗೆ ಸೀರೆಗೆ ಪೂರ್ತಿ ಹಾಕ್ಕೋಬೇಕು. ಇದೇ ರೀತಿ ಈ ಡಿಸೈನ್ ಹಾಕುವಾಗ 5 ಸರಿ ನಾವು ಡಬಲ್ ಕ್ರೋಶ್ ಹಾಕ್ಬಿಟ್ಟು ಒಂದು ಬೀಡನ್ನು ಹಾಕಬೇಕು. ನೋಡಿ ಲಾಸ್ಟಿಗೆ 2 ಸರಿ ಚೈನ್ ಹಾಕ್ಬಿಟ್ಟು ಈ ರೀತಿ ಥ್ರೆಡನ್ನು ಕಟ್ ಮಾಡಬೇಕು. ಇಲ್ಲಿ ನಾನು ಗಂಟು ಹಾಕ್ತಾ ಇಲ್ಲ ಬಟ್ಟೆಗೆ. ನೋಡಿ ಈ ರೀತಿ ನಾವು ಫಸ್ಟಿಗೆ ಚೈನ್ ಹಾಕಿದ್ವಲ್ಲ, ಒಂದು ಸಾರಿ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕಿದ್ವಲ್ಲ, ಆ ಚೈನ್ ಮೇಲ್ಗಡೆಗೆ ಈ ಥ್ರೆಡನ್ನು ಈ ರೀತಿ ಎಳ್ಕೋಬೇಕು ನೀಡಲ್ನಿಂದ. ಈ ರೀತಿ ಎಳ್ಕೊಂಡು ಈ ರೀತಿ ಗಂಟು ಹಾಕ್ಕೋಬೇಕು. ಬಟ್ಟೆಗೂ ಕೂಡ ಕೆಲವರು ಇದೇ ರೀತಿ ಗಂಟು ಹಾಕ್ಕೊತಾರೆ. ಈ ರೀತಿ ಕೂಡ ನೀವು ಹಾಕ್ಬೋದು. ಕೆಲವರಿಗೆ ಇದೇ ರೀತಿ ಪ್ರಾಕ್ಟೀಸ್ ಇರುತ್ತೆ. ಈ ಡಿಸೈನಿಗೆ ಮಾತ್ರ ನಾವು ಈ ರೀತಿ ಮಾಡಬೇಕು. ಯಾಕೆ ಗಂಟು ಹಾಕಿದರೆ ಕೆಲವೊಂದು ಸಾರಿ ನಾವು ಹಾಕೋವಂಥ ಈ ಚೈನ್ ಫೋರ್ಸಿಗೆ ಇದರಿಂದ ಒಂದು ಸಿಂಗಲ್ ಕ್ರೋಶದಿಂದ ಹೊರಗಡೆ ಬರುತ್ತಾ ಚಾನ್ಸಸ್ ಇರುತ್ತೆ ಗಂಟು. ಹೀಗಾಗಿ ಆ ಗಂಟು ಹೊರಗಡೆ ಬಂದುಬಿಟ್ರೆ ಡಿಸೈನ್ ಎಲ್ಲ ಪೂರ್ತಿ ಬಿಚ್ಚೋಗ್ಬಿಡುತ್ತೆ. ಹೀಗಾಗಿ ಈ ರೀತಿ ಗಂಟು ಹಾಕೋಬೇಕು. ಈ ರೀತಿ ಗಂಟು ಹಾಕ್ಬಿಟ್ಟು ಚೆನ್ನಾಗಿ ಟೈಟಾಗಿ ಮಾಡಿ 2 ಸರಿ ಹಾಕ್ಬಿಟ್ಟು 2 ಅಥವಾ 3 ಸರಿ ಹಾಕ್ಕೋಬೋದು. ಮತ್ತು ಅದೇ ಚೈನಿ ಇದರಲ್ಲೇ ನೀಡನ್ನು ಹಾಕ್ಬಿಟ್ಟು ಥ್ರೆಡನ್ನು ಈ ರೀತಿ ಎಳ್ಕೊಂಬರ್ಬೇಕು. ಈ ರೀತಿ ಎಳ್ಕೊಂಬಂದಾದ್ಮೇಲೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಂಬಿಟ್ಟು ನೆಕ್ಸ್ಟು ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ, ಈ ಡಬಲ್ ಕ್ರೋಶ ಮೇಲ್ಗಡೆ ಮತ್ತೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಆದಮೇಲೆ ಡೈರೆಕ್ಟಾಗಿ ನಾವು ಈ 2 ಚೈನ್ಗೆ ಡಬಲ್ ಕ್ರೋಶನ್ನು ಹಾಕ್ಬೋದು, ಅಥವಾ ನಾವು ಚೈನ್ ಹಾಕ್ಕೊಂಬಿಟ್ಟು ಹಾಕ್ಬೋದು. ನೋಡಿ ಸ್ವಲ್ಪ ಇದು ಆಗುತ್ತೆ ಅಂದರೆ 1 ಚೈನ್ ಅಥವಾ 2 ಚೈನ್ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ನೀಡಲ್ ಮೇಲೆ ತೊಗೊಂಡು ಸ್ವಲ್ಪ ಲೆಂತಿಯಾಗಿ ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ 2 ಸರಿ ಮತ್ತೆ 2 ಸರಿ ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ ತೊಗೊಂಡ್ಬಿಟ್ಟು ಮತ್ತು ನೆಕ್ಸ್ಟ್ ಚೈನ್ ಮೇಲ್ಗಡೆ 2 ಸರಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ 2 ಚೈನ್ ಹಾಕಿ ಏನು ಹಾಕಿದ್ವಲ್ಲ ಕೆಳಗಡೆ ಅಲ್ಲೆಲ್ಲ ನಾವು 2 ಸರಿ ಡಬಲ್ ಕ್ರೋಶ ಹಾಕೋಬೇಕು. ಡಬಲ್ ಕ್ರೋಶ ಇದ್ದದಲ್ಲಿ 2 ಸರಿ ನಾವು ಅಲ್ಲಿ ಚೈನ್ ಹಾಕ್ತೀವಿ, ಅಂದರೆ ಆಪೋಸಿಟ್ಟಾಗಿ ಬರುತ್ತೆ ನಮಗೆ. ಇಲ್ಲಿ ನೋಡಿ ಈಗ 2 ಸರಿ ಈ ಚೈನ್ ಮೇಲ್ಗಡೆ ಡಬಲ್ ಕ್ರೋಶ ಮತ್ತು 2 ಚೈನ್, 2 ಚೈನ್ ಹಾಕೋಬೇಕು. ನೆಕ್ಸ್ಟ್ ಇರುವಂಥ ಚೈನಿಗೆ ಡಬಲ್ ಕ್ರೋಶ ಮತ್ತು ಇನ್ನೊಂದು ಸರಿ ಡಬಲ್ ಕ್ರೋಶ ಹಾಕಿದ ಮೇಲೆ ಇಲ್ಲಿ ಸ್ವಲ್ಪ ಥ್ರೆಡನ್ನು ಮೇಲೆ ಎತ್ಕೊಂಡು ಮತ್ತು ಇದು ಈ ರೌಂಡ್ ಬೀಡನ್ನು ಇಲ್ಲಿ ಹಾಕಬೇಕು. ಸ್ಟಾರ್ಟಿಂಗು 1 ಬೀಡನ್ನು ಹಾಕಿದ್ವಿ, ಈಗ ನಾವು ಇಲ್ಲಿ 2 ಬೀಡನ್ನು ಹಾಕ್ತೀವಿ. ಬೀಡನ್ನು ಹಾಕಿದ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈ ಬೀಡ್ ಕೆಳಗಡೆ ಹಾಕಿದ್ದಂಥ 1 ಬೀಡ್ ಇದೆಯಲ್ಲ, ಆ ಬೀಡ್ ಹಿಂದ್ಗಡೆ ಥ್ರೆಡ್ ಇರುತ್ತೆ. ಈ ಥ್ರೆಡ್ಗಳನ್ನು ಎಲ್ಲ ನೀಟಾಗಿ ಕರೆಕ್ಟಾಗಿ ನಾವು ನೋಡಿಕೊಂಡು ಹಾಕ್ಬಿಟ್ಟು ನೀಡಲ್ನ ಥ್ರೆಡನ್ನು ಎಳ್ಕೊಂಬಂದು ಒಂದು ಸಾರಿ ಲಾಕ್ ಮಾಡ್ಕೋಬೇಕು, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಥ್ರೆಡನ್ನು ಮೇಲೆ ಎತ್ಬಿಟ್ಟು ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಬೀಡನ್ನು ಹಾಕ್ಕೊಂಬಿಟ್ಟು ಈ ರೀತಿ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು. ಬೀಡ ಹಾಕಿದ ಮೇಲೆ ನೆಕ್ಸ್ಟ್ ಥ್ರೆಡ್ ಮೇಲೆ ಒಂದು ಸರಿ ತೊಗೊಂಡು ಈ ಚೈನ್ ಮೇಲ್ಗಡೆ 2 ಚೈನ್ ಇದೆಯಲ್ಲ ಅದರ ಮೇಲ್ಗಡೆ 2 ಸರಿ ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಮತ್ತೆ 2 ಚೈನ್, 2 ಡಬಲ್ ಕ್ರೋಶ. ಇಲ್ಲಿ ಬೀಡು 2 ಬಂತು. ಈ ಡಬಲ್ ಕ್ರೋಶಗಳು 4 ಸಾರಿ ಬರುತ್ತೆ ನಮಗೆ. ಈ ರೀತಿ ಬೀಡು ಜಾಸ್ತಿ ಆದಾಗೆ ಇಲ್ಲಿ ನಾವು 2 ಚೈನ್ ಏನು ಹಾಕ್ತಾ ಇದ್ದೀವಲ್ಲ ಅದರದ್ದು ಕೌಂಟು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ 2 ಚೈನ್ ಮತ್ತು 2 ಸರಿ ಡಬಲ್ ಕ್ರೋಶ. ನೋಡಿ ಇದು 3ನೇ ಸರಿ ನಾನು ಹಾಕ್ತಾ ಇರೋದು.
ಡಬಲ್ ಕ್ರೋಶ್ಗಳನ್ನು ಎರಡು ಹಾಕಿದ ಮೇಲೆ ಎರಡು ಚೈನ್ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಚೈನ್ ಮೇಲ್ಗಡೆ ಮತ್ತೆ ಎರಡು ಸರಿ ಡಬಲ್ ಕ್ರೋಶನ್ನ ಹಾಕ್ಕೋಬೇಕು. ಎರಡು ಸರಿ ಡಬಲ್ ಕ್ರೋಶನ್ನ ಹಾಕಿದ ಮೇಲೆ ಮತ್ತೆ ಥ್ರೆಡನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಅದೇ ರೀತಿ ಫಸ್ಟ್ ಏನು ಹಾಕಿದ್ವಲ್ಲ ಅದೇ ರೀತಿ ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೊಂಬಿಟ್ಟು ಬೀಡಿಗೆ ಲಾಕ್ ಮಾಡ್ಕೋಬೇಕು. ಬೀಡಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಬೀಡ್ ಕೆಳಗಡೆ ಹಾಕಿರೋಂಥ ಬೀಡಿಗೆ ಈ ರೀತಿ ಚೈನ್ ಇರುತ್ತಲ್ಲ ಹಿಂದ್ಗಡೆ, ಅಲ್ಲಿಗೆ ನಾವು ಥ್ರೆಡನ್ನು ತೊಗೊಂಬಂದು ಒಂದು ಸರಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬೀಡನ್ನು ತೊಗೊಂಬಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಈ ರೀತಿ ಡಬಲ್ ಕ್ರೋಶ ಇದೇ ರೀತಿ ಪೂರ್ತಿ ಮುಗಿಸ್ಕೊಂಡು ನಾನು ಲಾಸ್ಟ್ ತನಕ ತೊಗೊಂಬಂದಿದ್ದೀನಿ. ಲಾಸ್ಟಿಗೆ ಇಲ್ಲಿಗೂ ಸ್ಟಾಪ್ ಮಾಡೋಕ್ಕೆ ಬರುತ್ತೆ. ನಮಗೆ ಎಂಡಿಗೆ ಸ್ಕ್ವೇರ್ ಬೇಕಂದರೆ ಈ ಸಿಂಗಲ್ ಕ್ರೋಶ ಮೇಲ್ಗಡೆ ಸಿಂಗಲ್ ಕ್ರೋಶ ಬರೋ ರೀತಿ ಹಾಕ್ಕೋಬೇಕು. ಕ್ರಾಸ್ ಇರಲಿ ಅಂತಂದರೆ ನೀವು ಇಲ್ಲಿ ಫಸ್ಟಿಗೆ ಯಾವ ರೀತಿ ನಾನು ಡಬಲ್ ಕ್ರೋಶ್ಗಳ ಮೇಲೆ ಸಿಂಗಲ್ ಕ್ರೋಶ ಮಾಡಿದ್ನಲ್ಲ ಅದೇ ರೀತಿ ಕೂಡ ಎಂಡಿಗೆ ಕೂಡ ಮಾಡಿಕೊಂಡ್ರು ಬರುತ್ತೆ ನೋಡಿ. ಈ ರೀತಿ ಈಗ 2 ಡಬಲ್ ಕ್ರೋಶ ಆಯಿತು, 4 ಸರಿ ಡಬಲ್ ಕ್ರೋಶ್ಗಳಾಯಿತು, 2 ಬೀಡ್ ಬಂತು. ಈಗ 3ನೇ ಸ್ಟೆಪ್ಪಲ್ಲಿ ಸೇಮ್ ನಾವು ಏನು ಮೊದಲಿಗೆ ಚೈನ್ ಹಾಕಿದ್ವಲ್ಲ ಆ ಚೈನಿಗೆ ನೋಡಿ ಈ ರೀತಿ ಥ್ರೆಡನ್ನು ಎಳ್ಕೊಂಬಂದ್ಬಿಟ್ಟು ಈ ರೀತಿ ಗಂಟು ಹಾಕೋಬೇಕು. ನಾನು ನಾರ್ಮಲಾಗಿ ಗಂಟು ಹಾಕ್ತಾಯಿದ್ದೆ, ನಾನು ಇಲ್ಲಿ ಈ ರೀತಿ 2 ದಾರನ ಸೇರಿಸ್ಕೊಂಬಿಟ್ಟು ಈ ರೀತಿ ಗಂಟು ಹಾಕ್ತಾಯಿದ್ದೀನಿ. ಆವಾಗ ನಮಗೆ ಬಿಚ್ಚಲ್ಲ. ಲಾಸ್ಟಿಗೆಲ್ಲ ನಾವು ಆದಮೇಲೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ಅಂಟಿಸಿದ್ರೆ ಇದು ಬಾಗಲ್ಲ, ನಮಗೆ ಆ ಥ್ರೆಡ್ ಹೊರಗಡೆ ಬರಲ್ಲ ನೋಡಿ. ಇಲ್ಲಿ ಎಲ್ಲಿ ಗಂಟು ಹಾಕಿದ್ದೀವಲ್ಲ ಅದೇ ಜಾಗದಲ್ಲಿ ನೀಡಲ್ನ ಹಾಕ್ಬಿಟ್ಟು ಒಂದು ಸರಿ ಥ್ರೆಡನ್ನು ಎಳ್ಕೊಂಬರ್ಬೇಕು. ಈ ರೀತಿ ಥ್ರೆಡನ್ನು ಎಳ್ಕೊಂಬರಬೇಕು. ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಬೇಕು. ಈ ಹಿಂದ್ಗಡೆ ಇರೋಂಥ ಥ್ರೆಡ್ ಏನಿದೆಯಲ್ಲ ಇವನ್ನ ನೀಟಾಗಿ ಸ್ವಲ್ಪ ಎಳ್ಕೊಂಡು ನಾವು ಈ ಥ್ರೆಡನ್ನು ಎಳ್ಕೊಂಬರ್ಬೇಕು. ಈ ಹಾಕೊಂಡ್ರಿ ಟೈಮಲ್ಲಿ ಅವು ಥ್ರೆಡ್ಗಳು ಕೂಡ ಹೊರಗಡೆ ಬರುತ್ತೆ. ಒಂದು ಸರಿ ಲಾಕ್ ಮಾಡಿದ್ಮೇಲೆ ನೋಡಿ, ಇಲ್ಲಿ 2 ಸರಿ ಚೈನ್ ಹಾಕ್ತಾಯಿದ್ದೀನಿ. ಏಕೆಂದರೆ ಇಲ್ಲಿ ನಮಗೆ ಹೈಟಾಗಿ ಬರಬೇಕಲ್ಲ, ಆ ಉದ್ದೇಶಕ್ಕೆ ಈ ರೀತಿ ಕೂಡ ಮಾಡೋಕ್ಕೆ ಬರುತ್ತೆ ನೋಡಿ. 2 3 4 5 ಚೈನ್ ಹಾಕ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೂ ಬರುತ್ತೆ. ಅಥವಾ ಈಗೇನು ನಾನು ಡಬಲ್ ಕ್ರೋಶ್ಗಳನ್ನು ಹಾಕಿದ್ದೀನಲ್ಲ ಅದರ ಮೇಲ್ಗಡೆ ಸಿಂಗಲ್ ಕ್ರೋಶನ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಸ್ವಲ್ಪ ಸಿಂಗಲ್ ಕ್ರೋಶದ ಮೇಲೆ 2 ಚೈನ್ ಹಾಕ್ಕೊಂಡು ಈ ರೀತಿ ಸೇಮ್ 2 ಡಬಲ್ ಕ್ರೋಶ್ಗಳನ್ನು ಹಾಕ್ಬೋದು. ನಾನು ಸ್ವಲ್ಪ ಇಲ್ಲಿ ಮತ್ತು ನೆಕ್ಸ್ಟ್ ಇವಾಗ ನಮಗೆ ಅಲ್ಲಿ ಇದು ಬೇಕು ಅನ್ನೋ ಉದ್ದೇಶಕ್ಕೆ ಒಂದು 5 ಚೈನ್ನ ಹಾಕ್ಕೊಂಡಿದ್ದೀನಿ. ಒಂದು ಚೌಕ ರೀತಿಯಲ್ಲಿ ಬರಬೇಕು ನಮಗೆ ಎಡ್ಜಿಗೆ, ಆ ಉದ್ದೇಶಕ್ಕೆ ನಾನು 5 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ. ನಾರ್ಮಲಾಗಿ 2 ಚೈನು 2 ಡಬಲ್ ಕ್ರೋಶ, 2 ಚೈನು 2 ಡಬಲ್ ಕ್ರೋಶ ಈ ರೀತಿ ಹಾಕ್ಕೋಬೇಕು. 2 ಡಬಲ್ ಕ್ರೋಶ ಆದಮೇಲೆ ಥ್ರೆಡನ್ನು ಮೇಲೆ ಎತ್ಬಿಟ್ಟು ನೋಡಿ ಈಗ ಬೀಡನ್ನು ಹಾಕ್ಕೋಬೇಕು. ಈಗ ನಮಗೆ 3 ಬೀಡು ಬರುತ್ತೆ. ಬೀಡನ್ನು ಲಾಕ್ ಆದಮೇಲೆ ನೋಡಿ, ಈ ಕೆಳಗಡೆ 2 ಬೀಡ್ ಹಾಕಿದ್ವಲ್ಲ, ಮೊದಲೇ ಬೀಡಿಗಿನ ಕೆಳಗಡೆ ಈ ರೀತಿ ಹಿಂದ್ಗಡೆ ಥ್ರೆಡ್ ಇರುತ್ತೆ, ಆ ಥ್ರೆಡ್ಡಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಥ್ರೆಡನ್ನು ಮೇಲೆ ಎತ್ಬಿಟ್ಟು ಮತ್ತೆ ಇನ್ನೊಂದು ಬೀಡ್ ಹಾಕಿದ ಮೇಲೆ ಲಾಕ್ ಮಾಡಿದ ಮೇಲೆ ಈ ಕೆಳಗಡೆ ಬೀಡಿನ ಹಿಂದ್ಗಡೆ ಥ್ರೆಡ್ಡಿಗೆ ಒಂದು ಸರಿ ಲಾಕ್ ಆದಮೇಲೆ ಈ ರೀತಿ ಇಲ್ಲಿ ನಾನು ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. 3 ಬೀಡನ್ನು ಹಾಕ್ಕೋಬೇಕು. ಥ್ರೆಡನ್ನು ಲಾಕ್ ಮಾಡಿದ ಮೇಲೆ ಥ್ರೆಡ್ಡಿನ ಮೇಲೆ ಎತ್ಬಿಟ್ಟು ಮತ್ತೆ ಇನ್ನೊಂದು ಬೀಡನ್ನು ಹಾಕಿದ ಮೇಲೆ ಬೀಡು ಲಾಕ್. ಈಗ ನೆಕ್ಸ್ಟ್ ಚೈನ್ಗೆ 2 ಸರಿ ಡಬಲ್ ಕ್ರೋಶ, ಒಂದು ಸರಿ ಆಯಿತು, ಇನ್ನೊಂದು ಸರಿ ಡಬಲ್ ಕ್ರೋಶ. 2 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್, ನೆಕ್ಸ್ಟ್ ಇರುವಂಥ ಚೈನ್ ಮೇಲ್ಗಡೆ 2 ಡಬಲ್ ಕ್ರೋಶ.
ಮತ್ತು ಅದ್ರ ಪಕ್ಕ ಇನ್ನೊಂದು ಡಬಲ್ ಕ್ರೋಶ, ಮತ್ತು 2 ಚೈನ್, ಮತ್ತು ಡಬಲ್ ಕ್ರೋಶ. ಈ ರೀತಿ 2 ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಎತ್ಬಿಟ್ಟು ಮತ್ತೆ ಇಲ್ಲಿಂದ ಬೀಡ್ ಹಾಕ್ಕೋಬೇಕು. ಇಲ್ಲಿ ಬೀಡು ಕೂಡ 3 ಬಂದಿದೆ. ನಾವು 2 ಡಬಲ್ ಕ್ರೋಶ ಹಾಕ್ತಿದ್ದೀವಲ್ಲ, ಅದು ಕೂಡ ಇಲ್ಲಿ 3 ಬರುತ್ತೆ. 3 ಸಾರಿ ನಾವು 2 ಡಬಲ್ ಕ್ರೋಶನ ಹಾಕಿದ್ದೀವಿ. ಬೀಡನ್ನು ಲಾಕ್ ಮಾಡಿಕೊಂಡು ಕೆಳಗಡೆ ಇರುವಂಥ ಬೀಡ್ ಹಿಂದ್ಗಡೆ ಇರುವಂಥ ಥ್ರೆಡ್ಡಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟು ಥ್ರೆಡನ್ನು ಮೇಲೆ ಎತ್ಕೊಂಡು ಮತ್ತೆ ಇನ್ನೊಂದು ಬೀಡ್, ಇದಕ್ಕೆ ಇನ್ನೊಂದು ಸ್ವಲ್ಪ ಸಣ್ಣ ಬೀಡು ಇದ್ದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಸಣ್ಣ ಬೀಡು ಇಲ್ಲದೆ ಇರೋ ಕಾರಣ ನಾನು ಸ್ವಲ್ಪ ಮೀಡಿಯಮ್ ಬೀಡನ್ನು ತೊಗೊಂಡಿದ್ದೀನಿ. ತುಂಬ ಸ್ಮಾಲ್ ಬೀಡು ಕೂಡ ಹಾಕೋಕ್ಕೆ ಬರುತ್ತೆ. 3 mm ಬೀಡನ್ನು ಕೂಡ ಹಾಕ್ಬೋದು, ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು 3 mmಕ್ಕಿಂತ 4 mm ಬೀಡು ಸ್ವಲ್ಪ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇರುವಂಥ ಬೀಡ ಹಿಂದ್ಗಡೆ ಥ್ರೆಡ್ಡನ್ನು ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಮೊದಲಿಗೆ 1 ಬೀಡು, ಆಮೇಲೆ 2, ಆಮೇಲೆ 3 ಸಾರಿ ಬೀಡ್ ಹಾಕೊಂಡ್ಬಿಟ್ಟು 3 ಸಾರಿ 2 ಡಬಲ್ ಕ್ರೋಶ್ಗಳನ್ನು ಹಾಕ್ತಾಯಿದ್ದೀನಿ. ಬೀಡ್ ಲಾಕ್, ಈ ರೀತಿ ಬೀಡನ್ನು ನೀಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ತಗೊಂಡು 2 ಚೈನ್ ಮೇಲ್ಗಡೆ 2 ಸಾರಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಇದೇ ರೀತಿ ಪೂರ್ತಿ ನಾವು 3ನೇ ಸ್ಟೆಪ್ಪನ್ನು ಕೂಡ ಇದೇ ರೀತಿ ಪೂರ್ತಿ ಕಂಟಿನ್ಯೂಸ್ ಆಗಿ ಮಾಡುತ್ತಾ ಹೋಗಬೇಕು. ತುಂಬ ಈಸಿ ಇದೆ ಇದು. ನೋಡಿ, 3 ಬೀಡನ್ನು ಹಾಕಿದ್ದೀನಿ ನಾನೀಗ. ಈಗ 4ನೇ ಸ್ಟೆಪ್ಪು ಆಲ್ರೆಡಿ ನಾನು ಈಗ 2 ಸ್ಟೆಪ್ಪು ಥ್ರೆಡ್ಡನ್ನು ಯಾವ ರೀತಿ ಗಂಟು ಹಾಕೋಬೇಕು, ಸ್ಟಾರ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ. ಈಗ 4ನೇ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. 4ನೇ ಸ್ಟೆಪ್ಪಿಗೆ ನಮಗೆ ಈಗ 4 ಬೀಡ್ ಬರುತ್ತೆ. ಇಲ್ಲಿ 2 ಸಾರಿ ಡಬಲ್ ಕ್ರೋಶ ಬರುತ್ತೆ, 4 ಸಾರಿ ಬೀಡು ಬರುತ್ತೆ. ಈ ಬೀಡ್ ಹಿಂದ್ಗಡೆ ಇರುವಂಥ ಥ್ರೆಡ್ಡಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಬೀಡನ್ನು ಹಾಕಿಬಿಟ್ಟು ಬೀಡನ್ನು ಲಾಕ್ ಮಾಡಿ ಕೆಳಗಡೆ ಇರುವಂಥ ಬೀಡ್ ಹಿಂದ್ಗಡೆ ಥ್ರೆಡ್ಡಿಗೆ ಈ ರೀತಿ ಸಿಂಗಲ್ ಕ್ರೋಶ ಮಾಡಬೇಕು. ನೀಡಲ್ನ ಸ್ವಲ್ಪ ಥ್ರೆಡನ್ನು ಮೇಲೆ ಎತ್ಬಿಟ್ಟು ಥ್ರೆಡನ್ನು ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ ಲಾಕ್ ಆದಮೇಲೆ ನೆಕ್ಸ್ಟ್ ಬೀಡ್ ಕೆಳಗಡೆ ಇರುವಂಥ ಥ್ರೆಡ್ಡಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನು ತಗೋಬೇಕು. ಥ್ರೆಡ್ಡನ್ನು ಮೇಲೆ ಎತ್ಕೊಂಡು ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಈಗ 3 ಬೀಡ್ ಆಯಿತು, ಇನ್ನೊಂದು ಬೀಡು ಕೂಡ ಹಾಕ್ಕೋಬೇಕು. ಬೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಾವು ಡಬಲ್ ಕ್ರೋಶಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ಥ್ರೆಡನ್ನು ಮೇಲೆತ್ತಿ ಮತ್ತು ಬೀಡನ್ನು ಹಾಕೋಬೇಕು. ಬೀಡನ್ನು ಹಾಕಿಬಿಟ್ಟು ಲಾಕ್ ಮಾಡಿ ನೆಕ್ಸ್ಟ್ ಇರುವಂಥ ಚೈನ್ ಮೇಲ್ಗಡೆ ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸರಿ ಡಬಲ್ ಕ್ರೋಶ ಮತ್ತು 2 ಚೈನ್, ಮತ್ತು ನೆಕ್ಸ್ಟ್ ಚೈನ್ ಮೇಲ್ಗಡೆ ಈ ರೀತಿ 2 ಸಾರಿ ಡಬಲ್ ಕ್ರೋಶ. ಮತ್ತು ಥ್ರೆಡ್ಡನ್ನು ಮೇಲೆ ಎತ್ಬಿಟ್ಟು ಇಲ್ಲಿಂದ ಮತ್ತೆ 4 ಬೀಡ್ ಕಂಟಿನ್ಯೂಸ್ ಆಗಿ ಹಾಕಬೇಕು. ನೋಡಿ, ಪೂರ್ತಿ 4ನೇ ಸ್ಟೆಪ್ಪನ್ನು ಹಾಕಿ ಆಮೇಲೆ 5ನೇ ಸ್ಟೆಪ್ಪನ್ನು ಕೂಡ ಹಾಕಿದ್ದೀನಿ. ಇಲ್ಲಿ ನೀವು 4ನೇ ಸ್ಟೆಪ್ಪಿಗೆ
ಮುಗಿಸ್ಕೋಬೋದು. ಯಾಕೆಂದರೆ ಅವಾಗ 2 ಸಾರಿ ನಿಮಗೆ 2 ಡಬಲ್ ಕ್ರೋಶ ಬಂದಿರುತ್ತೆ. ಸೆಂಟ್ರಲ್ಲಿ ನಿಮಗೆ 2 ಚೈನ್ ಇರುತ್ತಲ್ಲ, ಆ ಚೈನಿಗೆ ಕುಚ್ಚು ಕಟ್ಕೋಬೋದು. ಇಲ್ಲಿ ನಾನು ಬೀಡ್ ಕೆಳಗಡೆ ಈ ರೀತಿ ಚೈನ್ನ ಮಾಡ್ತಾಯಿದ್ದೀನಿ. ಅಂದರೆ 2 ಚೈನು ಈ ಬೀಡ್ ಮಧ್ಯೆ ನಾವು ಏನು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಆ ಸಿಂಗಲ್ ಕ್ರೋಶದ ಒಳಗಡೆ 2 ಸಾರಿ ಡಬಲ್ ಕ್ರೋಶ ಹಾಕ್ಬಿಟ್ಟು 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇರುವಂಥ ಈ ನೋಡಿ ಈ ಡಬಲ್ ಕ್ರೋಶದ 2 ಮಧ್ಯೆ 1 ಸಾರಿ ಈ ರೀತಿ 2 ಸಾರಿ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಇದು ನಾನು 2 ಸ್ಟೆಪ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ, ಸ್ವಲ್ಪ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಚೇಂಜಸ್ ಮಾಡಿದ್ದೀನಿ. ನೀವು 4 ಸ್ಟೆಪ್ಪಿಗೆ ಮುಗಿಸ್ಕೊಂಡು ಕುಚ್ಚನ್ನ ಆರಾಮಾಗಿ ಕಟ್ಕೋಬೋದು. ಈ ಬೀಡ್ ಹಾಗೆ ಬಿಟ್ಟರೆ ಒಂದು ರೀತಿ ಸ್ವಲ್ಪ ಫೋಲ್ಡ್ ಆಗೋ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದ್ದೀನಿ. ಇದು ಸಿಂಪಲ್ ಆಗಿದೆ, ನಾನು ಇದನ್ನು ಫಾಸ್ಟಾಗಿ ತೋರಿಸಿದ್ದೀನಿ. 2 ಡಬಲ್ ಕ್ರೋಶ 2 ಚೈನು ನೋಡಿ ಈ ರೀತಿ ಪೂರ್ತಿ ಹಾಕಿ ಮುಗಿಸಿದ್ದೀನಿ. ಈ ರೀತಿ ಬರುತ್ತೆ. ಇಲ್ಲೇನು 2 ಡಬಲ್ ಕ್ರೋಶಗಳನ್ನು ಹಾಕಿದ್ದೀನಲ್ಲ, ಲಾಸ್ಟಿಗೆ ಮತ್ತು ಸೆಂಟ್ರಿಗೆ 2 ಇದೆಯಲ್ಲ ನೋಡಿ, ಈ ರೀತಿ 3 ಸ್ಟೆಪ್ ಬಂದಿದೆ ನೋಡಿ. ಎಲ್ಲ ಮುಗಿದ್ಮೇಲೆ ನಾನು ಕುಚ್ಚು ಹಾಕ್ಬಿಟ್ಟು 137 ಕುಚ್ಚನ್ನ ಹಾಕಿದ್ದೀನಿ ನೋಡಿ. ಇಲ್ಲಿ ಈ 2 ಡಬಲ್ ಕ್ರೋಶದ ಮಧ್ಯದಲ್ಲಿ ನಾನು ಹಾಕಿದ್ದೀನಿ ನೋಡಿ. ಇಲ್ಲಿ 5 ಬೀಡು ಬಂದಿದೆ. ನೀವು 4ಕ್ಕೇ ಸ್ಟಾಪ್ ಮಾಡ್ಕೋಬೋದು. 4 ಬೀಡ್ ಆದಮೇಲೆ ನೋಡಿ ಇಲ್ಲಿ ಹೋಲ್ ಕಾಣುತ್ತಲ್ಲ, ಅಲ್ಲಿ ಕುಚ್ಚು ಕಟ್ಕೋಬೋದು. ಅಥವಾ ನೀವು 3 ಬೀಡಿಗೆ ಹಾಕ್ಕೊಳೋದಾದರೆ ಒಂದು 5 ಹಾಕಿದ್ದೀವಲ್ಲ ಡಬಲ್ ಕ್ರೋಶನ 4 ಹಾಕ್ಕೋಬೋದು ನೋಡಿ. ಈ ರೀತಿ 4 ಹಾಕ್ಕೋಬೋದು, ಲೆಸ್ ಆಗುತ್ತೆ. ಇಲ್ಲಿ 4 ಇದಕ್ಕೆ ಬೀಡಿಗೆ ನೋಡಿ, ಇಲ್ಲಿ ಸೆಂಟ್ರಿಗೆ ಈ 2 ಚೈನ್ ಇದೆಯಲ್ಲ, ಇಲ್ಲಿ ಕುಚ್ಚು ಕಟ್ಬೋದು. ನಾನು ಇದು 2 ಸ್ಟೆಪ್ಪನ್ನು ಜಾಸ್ತಿ ಮಾಡಿದ್ದೀನಿ. ನೀವು ಬೇಕಂದರೆ ಈ 5ನೇ ಸ್ಟೆಪ್ ಆದಮೇಲೆ ಬೀಡಿಗೆ ಹಾಕಿದ್ದೀನಲ್ಲ 2 ಡಬಲ್ ಕ್ರೋಶ 2 ಚೈನ್ನ, ಹಾಗೆ ನೀವು ಈ 4 ಬೀಡಿಗೆ ಏನಿದೆಯಲ್ಲ ಆ ರೀತಿ ಹಾಕ್ಕೋಬೋದು ನೋಡಿ. ಈ ರೀತಿ ನಾವೆಲ್ಲೇನು ಬೀಡ್ ಹಾಕಿದ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, ಆ ಸಿಂಗಲ್ ಕ್ರೋಶದಲ್ಲಿ 2 ಡಬಲ್ ಕ್ರೋಶ 2 ಚೈನ್ ಹಾಕ್ತಾ ಬಂದಿದ್ದೀನಿ ನೋಡಿ. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ. 4 ಸ್ಟೆಪ್ಪಿಗೆ ಸಾಕು ಅಂದರೆ ಇಲ್ಲಿಗೆ ಕರೆಕ್ಟಾಗಿ ಕುಚ್ಚು ಬರುತ್ತೆ. ನೀವು ಅಷ್ಟಕ್ಕೆ ಮುಗಿಸ್ಕೋಬೋದು. ಸಾಕು ನಮಗೆ 3 ಬೀಡು ಕೂಡ ಮಾಡ್ಕೋಬೋದು, ಇಲ್ಲಿ 4 ಬೀಡು ಕೂಡ ಮಾಡ್ಕೋಬೋದು. ನಾನು 5 ಬೀಡು ಈ ರೀತಿ 2 ಡಬಲ್ ಕ್ರೋಶ 2 ಚೈನ್ ಹಾಕಿದ್ದೀನಿ ನೋಡಿ. ಹೋಲು ನಿಮಗೆ ನೀಟಾಗಿ ಕಾಣಿಸುತ್ತೆ. ಆರಾಮಾಗಿ ತುಂಬ ಈಸಿ ಇದೆ ಈ ಡಿಸೈನ್ ಹಾಕೋದು, ತುಂಬ ಆರಾಮಾಗಿ ಹಾಕ್ಬೋದು. ಸೊ ನೋಡಿ, ಇಲ್ಲಿ ಕ್ರಾಸ್ ಬಂದಿದೆ. ಇಲ್ಲಿ ಸ್ವಲ್ಪ ನಾನು ಡಬಲ್ ಕ್ರೋಶದ ಮೇಲ್ಗಡೆ ಡಬಲ್ ಕ್ರೋಶ ಹಾಕಿದ್ದೀನಿ. ಸ್ಕ್ವೇರ್ ಕೂಡ ಬರುತ್ತೆ. ಸ್ಕ್ವೇರ್ ಬೇಕಂದರೆ ಈ ರೀತಿ ಮಾಡ್ಕೋಬೋದು. ಫಸ್ಟಿಗೆ ನಾವು ಏನು ಡಬಲ್ ಕ್ರೋಶ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಮೇಲ್ಗಡೆ ಇದು ಹಾಕಿದರೆ ಕ್ರಾಸಾಗೆ ಬರುತ್ತೆ. ಫಸ್ಟಿಗೆ ಮತ್ತು ಎಂಡಿಗೆ ಮಾತ್ರ ಬರುತ್ತೆ. ಸೆಂಟ್ರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆಗೆ ಹಾಕಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಣ್ಣ ಬೀಡನ್ನು ಹಾಕಿ, ನೀವು ಸಣ್ಣ ಬೀಡ್ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಇವತ್ತಿನ ಡಿಸೈನು ತುಂಬಾ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾಯಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಪ್ರತಿಯೊಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.